ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂಥ ವೆನ್ ಯು ಆರ್ ಓಲ್ಡ್, ವಿಲಿಯಂ ಬಟ್ಲರ್ ಯೇಟ್ಸ್ ಕವಿಯ ವೆನ್ ಯು ಆರ್ ಓಲ್ಡ್ ಪದ್ಯದ ಶಾರ್ಟ್ ಸಮ್ಮರಿ ತಿಳಿಸ್ತಾ ಇದ್ದೇನೆ. ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೇನೆ. ಶಾರ್ಟ್ ಸಮ್ಮರಿ ಈ ಥರ ಇದೆ. In the poem When You Are Old, the poet is addressing a young woman whom he loved a lot. ಇವರು ಒಬ್ಬ ಯುವತಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಆಕೆಯನ್ನ ಇವರು ತುಂಬಾ ಪ್ರೀತಿಸ್ತಾ ಇದ್ದಾರೆ. He tries to explain to his beloved how his love is true and different from others. ಅವರು ಟ್ರೈಸ್ ಅಂದ್ರೆ ಪ್ರಯತ್ನ ಪಡ್ತಾ ಇದ್ದಾರೆ ಆಕೆಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಹಿಸ್ ಬಿಲವೆಡ್ ಅಂದರೆ ಆತನ ಪ್ರಿಯತಮಿಗೆ ಅವರ ಪ್ರೀತಿ ಹೇಗೆ ಅದು ಟ್ರೂ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಅದು ಬೇರೆಯವರಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಡಿಫರೆಂಟ್ ಫ್ರಮ್ ಅದರ್ಸ್. ವೆನ್ ಶಿ ಬಿಕಮ್ಸ್ ಓಲ್ಡ್, ಅವರು ಹೇಳ್ತಾರೆ ಆಕೆಗೆ, ನೀನು ಕಲ್ಪನೆ ಮಾಡ್ಕೋ, ಅಸ್ಯೂಮ್ ಮಾಡ್ಕೊ, ನಿನಗೆ ವಯಸ್ಸಾಗಿದೆ ಅಂತ ಅಸ್ಯೂಮ್ ಮಾಡ್ಕೋ, ಆಗ ನೀನು ಆಲೋಚನೆ ಮಾಡಿ ನೋಡು. ವೆನ್ ಶಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಗ್ರೇ, ಓಲ್ಡ್ ಅಂದರೆ ವಯಸ್ಸಾದಾಗ ಗ್ರೇ ಕೂದಲುಗಳೆಲ್ಲ ಒಂಥರ ಬೂದು ಬಣ್ಣ ಬರ್ತವೆ, ಬಿಳಿ ಬಿಳಿಯಾಗಿ. ಈ ವಾಂಟ್ಸ್ ಹರ್ ಟು ರೀಡ್ ಇಸ್ ಬುಕ್ ಸ್ಲೋಲಿ ಸಿಟಿಂಗ್ ಬೈ ದ ಫೈರ್. ಇವ್ರು ಏನು ಬಯಸ್ತಾರೆ ಅಂದರೆ, ವಾಂಟ್ಸ್ ಅಂದರೆ ಬಯಸ್ತಾರೆ, ಆಕೆ ಟು ರೀಡ್ ಇಸ್ ಬುಕ್, ಇವ್ರು ಬರೆದಿರ್ತಕ್ಕಂಥ ಪುಸ್ತಕ, ಪದ್ಯಗಳ ಪುಸ್ತಕವನ್ನು ಸ್ಲೋಲಿ ನಿಧಾನಕ್ಕೆ ಓದು ಅಂತ ಆಕೆಗೆ ಹೇಳ್ತಾರೆ. ಸಿಟಿಂಗ್ ಬೈ ದ ಫೈರ್ ಅಂದರೆ ಈ ಯುರೋಪಿಯನ್ ಕಂಟ್ರೀಸ್ಗಳಲ್ಲೆಲ್ಲ ಚಿಮಣಿಗಳನ್ನು ಹಾಕಿರ್ತಾರೆ ಮನೆ ಒಳಗಡೆ, ಬೆಚ್ಚಗಾಗಲಿಕ್ಕೆ. ಅಲ್ಲೆಲ್ಲ ತುಂಬ ಹಿಮ ವಾತಾವರಣ ಇರತಕ್ಕಂಥದ್ದು. ಹಾಗಾಗಿ ಚಳಿಯಿಂದ ರಕ್ಷಣೆ ಮಾಡಲಿಕ್ಕೆ ಒಂದು ಸ್ವಲ್ಪ ಬಿಸಿಯನ್ನು ಮಾಡ್ಕೊಳ್ಳಿಕ್ಕೆ ಮನೆ ಒಳಗೆ ಚಿಮಣಿಗಳನ್ನು, ಉರಿಗಳನ್ನು ಬೆಂಕಿ ಹಾಕ್ಕೊಂಡು ಅವರು ಬೆಚ್ಚಗೆ ಮಾಡ್ಕೊತಾರೆ ಮನೆಯನ್ನು. ಆ ಬೆಂಕಿಯ ಮುಂದೆ ಕೂತ್ಕೊಂಡು ಸಿಟಿಂಗ್ ಬೈ ದ ಫೈರ್ ನಿಧಾನಕ್ಕೆ ಆ ಪುಸ್ತಕವನ್ನು ಓದು, ಆಗ ನಿನಗೆ ಅರ್ಥ ಆಗ್ತದೆ ಅಂತಕ್ಕಂಥ ಆಕೆಗೆ ಹೇಳ್ತಾ ಇದ್ದಾರೆ. He asked her to think of her soft looks that she had once. ಆಕೆಗೆ ನಿಜ ಪ್ರೀತಿ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ, ಅವರ ಪ್ರೀತಿ ಎಷ್ಟು ತೀವ್ರವಾದ್ದು, ಆಳವಾದ್ದು ಅಂತಕ್ಕಂಥದ್ದು ತಿಳಿಸ್ಕೊಡ್ಲಿಕ್ಕೆ ಆಕೆಗೆ ಮುದುಕಿ ಆದಾಗ ನೀನು ಹೇಗಿರುತ್ತೆ ನೀನು ಆಗ ಆಲೋಚನೆ ಮಾಡು ಅಂತಕ್ಕಂಥ. ಆಗ ಯಾಕೆ ಮುದುಕಿ ಆದಾಗ ಆಲೋಚನೆ ಮಾಡಬೇಕು ಅಂತ ಕವಿ ಬಯಸ್ತಾ ಇದ್ದಾರೆ ಅಂದರೆ, ಆ ವಯಸ್ಸಲ್ಲಿ ಒಂದು ರೀತಿಯ ಅನುಭವ ಇರುತ್ತೆ, ಒಂದು ರೀತಿ ಪ್ರೌಢಿಮೆ ಇರುತ್ತೆ, ಒಂದು ರೀತಿ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು, ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ರೀತಿಯ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಸೂಕ್ತವಾದ ವಯಸ್ಸಾಗಿರ್ತದೆ. ಹಾಗಾಗಿ ಮುದುಕಿಯಾದಾಗ ನೀನು ಆಲೋಚನೆ ಮಾಡುವಾಗ ನಿನಗೆ ಅರ್ಥ ಆಗ್ತದೆ. ಮನಸ್ಸು ಪರಿಪಕ್ವವಾಗಿರ್ತಕ್ಕಂಥ ಒಂದು ಆ ವಯಸ್ಸಾಗಿರುತ್ತೆ. ಅದಕ್ಕೆ ಯು ಆಸ್ಕ್ ಹರ್ ಟು ಥಿಂಕ್ ಆಫ್ ಹರ್ ಸಾಫ್ಟ್ ಲುಕ್ಸ್ ದಟ್ ಶಿ ಹ್ಯಾಡ್ ಒನ್ಸ್. ಸಾಫ್ಟ್ ಲುಕ್ಸ್ ಅಂದರೆ ಅವಳು ಯಂಗಾಗಿರ್ತಕ್ಕಂಥ ಒಂದು, ಆಕೆ ಭಾಳ ಚಿಕ್ಕ ವಯಸ್ಸಿನ ಆ ದಿನಗಳನ್ನು ನೀನು ನೆನೆಸ್ಕೋ. ಹೇಗಿದ್ದೆ ನೀನು ಆವಾಗ, ಎಷ್ಟು ಸುಂದರವಾಗಿದೆ ಅಂದರೆ ಫಿಸಿಕಲ್ ಬ್ಯೂಟಿ ಭಾಳ ಸುಂದರವಾಗಿದ್ಲು ಅವಳು ಅಂತಕ್ಕಂಥದ್ದನ್ನು ಕಲ್ಪಿಸ್ಕೊಂಡು ಒಂದು ರೀತಿ ಆಲೋಚನೆ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡು. ಅಂದರೆ ಮುದುಕಿಯಾದಾಗ ನೀನು ಹಿಂದಿನದನ್ನು ಆಲೋಚನೆ ಮಾಡೋದು, ಆಗ ನೆನಪಾಗ್ತದೆ. ದೇರ್ ವರ್ ಮೆನಿ ಮೆನ್ ಹೂ ಲವ್ಡ್ ಹರ್ ಫಿಸಿಕಲ್ ಬ್ಯೂಟಿ. ಆಗ ನಿನಗೆ ಗೊತ್ತಾಗ್ತದೆ ಬಹಳಷ್ಟು ಜನ ನಿನ್ನ ದೈಹಿಕ ಸೌಂದರ್ಯವನ್ನು ಪ್ರೀತಿಸಿದ್ರು. ಬಟ್ ದ ಸ್ಪೀಕರ್ ಅಂದರೆ ಕವಿ ಲವ್ಡ್, ಬಟ್ ದ ಸ್ಪೀಕರ್ ಲವ್ಡ್ ಹರ್ ಪಿಲಿಗ್ರಿಮ್ಸ್ ಆಲ್. ಅವರು ಪ್ರೀತಿಸಿದ್ದೇನು ಅಂದರೆ, ಕವಿ ಅವ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಪ್ರೀತಿಸಿದ್ರು ಪಿಲಿಗ್ರಿಮ್ಸ್ ಆಲ್. ಪಿಲಿಗ್ರಿಮ್ ಅಂತಂದರೆ ಕ್ವೆಸ್ಟ್ ಫಾರ್ ಏನು ಟ್ರೂ ಲವ್. ಅಂದರೆ ಇಲ್ಲಿ ನಿಜ ಒಂದು ರೀತಿ ಈ ಯಾತ್ರಾರ್ಥಿಗಳು ದೇವರನ್ನು ಹುಡ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಈ ನಿಜ ಪ್ರೀತಿಯನ್ನು ಹುಡುಕ್ತಾ ಇರ್ತಕ್ಕಂಥ ಇವಳ ಆತ್ಮಕ್ಕೆ, ಅಂದರೆ ಇವಳಿಗೆ ನಿಜ ಪ್ರೀತಿಯನ್ನು ಹುಡುಕಾಟದಲ್ಲಿರ್ತಕ್ಕಂಥ ಈಕೆಗೆ ಆ ಒಂದು ಸ್ಥಿತಿಯನ್ನು ಇವರು ಇಷ್ಟಪಡ್ತಾ ಇದ್ರು. ಸ್ಪೀಕರ್ ಲವ್ಡ್ ಹರ್ ಪಿಲಿಗ್ರಿಮ್ಸ್ ಆಲ್ ಆ್ಯಂಡ್ ಸಾರೋಸ್ ಆಫ್ ಹರ್ ಚೇಂಜಿಂಗ್. ಅವಳ ಮುಖದಲ್ಲಿ ಆಗ್ತಕ್ಕಂಥ ದುಃಖಗಳ ಒಂದು
ಬದಲಾವಣೆಗೆ ಅದನ್ನು ಇಷ್ಟಪಡ್ತಾ ಇದ್ರು. ಅಟ್ ಲಾಸ್ಟ್ ಶಿ ವಿಲ್ ಫೀಲ್ ಸ್ಯಾಡ್ ಫಾರ್ ದ ಲಾಸ್ ಆಫ್ ಹರ್ ಟ್ರೂ ಲವ್. ಆದರೆ ಈಗ ಆಕೆಗೆ ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದಾಗ ಆಕೆ ಕೊನೆಗೆ ಕಟ್ಟಕಡೆಗಾರು ಆಕೆ ಅರ್ಥ ಮಾಡ್ಕೊಳ್ತಾಳೆ. ಸ್ಯಾಡ್ ಫೀಲು ಒಂದು ರೀತಿ ದುಃಖವನ್ನು ಅನುಭವಿಸ್ತಾಳೆ. ಆಗ ಫಾರ್ ದ ಲಾಸ್ ಆಫ್ ಅವರ್ ಟ್ರೂ ಲವ್ ಅಂದರೆ ಈ ಇವರ ಕವಿಯ ನಿಜ ಪ್ರೀತಿ ಅನ್ನೋದನ್ನು ಕಳ್ಕೊಂಬಿಟ್ನಲ್ಲ, ಲಾಸ್ ಮಾಡ್ಕೊಂಬಿಟ್ನಲ್ಲ. ಟ್ರೂ ಲವ್ ನಿಜವಾದ ಪ್ರೀತಿ ಅಂತ ಆಗಾಗ ಅವಳಿಗೆ ಗೊತ್ತಾಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನು ಕವಿ ಹೊಂದಿದ್ದಾರೆ. ಅಂದರೆ ವಿಚ್ ಗೋಸ್ ಅವೇ ಫ್ರಮ್ ಹರ್. ಆದರೆ ಅದಕ್ಕೆ ಈಗ ಅವಳು ಅಂದ್ಕೊಂಡ್ರು ಕೂಡ ಆ ಪ್ರೀತಿಯನ್ನು ಕಳ್ಕೊಂಡಲ್ಲ ಅಂತ ಅನ್ಕೋಬೋದು ಅಷ್ಟೇ ಹೊರತು ಬೇಸರ ಪಟ್ಕೋಬೇಕು ಹೊರತು. ಯಾಕೆಂದರೆ ಅದು ಸಮಯ ಅನ್ನೋದು ಭಾಳ ಮುಖ್ಯ ಅನ್ನೋದನ್ನು ಕವಿ ಆ, ಆ, ತಿಳಿಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಗೋಸ್ ಅವೇ ಫ್ರಮ್ ಅದು ಕಾಲ ಮಿಂಚಿ ಹೋಗಿರುತ್ತೆ, ಅದು ದೂರ ಹೋಗಿರುತ್ತೆ. ಆ ದೂರ ಈಗ ಆ ಪ್ರೀತಿ ಅಂತಕ್ಕಂಥದ್ದು ದೂರ ಹೊರಟೋಗ್ಬಿಟ್ಟಿರ್ತದೆ. ದೆನ್ ಇಟ್ ಜಾಯಿನ್ಸ್ ದ ಕ್ರೌಡ್ ಆಫ್ ಸ್ಟಾರ್ಸ್ ಇನ್ ದ ಸ್ಕೈ. ಅದು ಎಲ್ಲಿಗೆ ಹೋಗಿರ್ತದೆ ಅಂದರೆ ನಕ್ಷತ್ರಗಳ ನಡುವೆ ಸೇರಿಕೊಂಡು ಆಕಾಶದಲ್ಲಿ ಹೊರಟೋಗ್ಬಿಟ್ಟಿರ್ತದೆ. ಅಂದರೆ ಅದು ಸಿಗಲಾರದ ಒಂದು ಸ್ಥಿತಿಯನ್ನು ತಲುಪಿರುತ್ತೆ. ಆ ಪ್ರೀತಿ ಅಂತಕ್ಕಂಥದ್ದು ಆಕೆಗೆ ಸಿಗೋದಿಲ್ಲ. ಆಗ ನೀನು ದುಃಖ ಪಡ್ತೀಯ ಅನ್ನೋದನ್ನು ಆಕೆ ಇನ್ನೂ ಹೆಂಗಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲೇ ಕವಿ ಆಕೆಯನ್ನು ನೀನು ಮುದುಕಿಯಾದಾಗ ಆಲೋಚನೆ ಮಾಡಿ ನೋಡು, ಆಗ ನಿನಗೆ ನಿಜವಾದ ಪ್ರೀತಿ ಯಾವುದು ಅಂತಕ್ಕಂಥದ್ದು, ಯಾರ್ದು ಅಂತಕ್ಕಂಥದ್ದು ನಿನಗೆ ಗೊತ್ತಾಗ್ತದೆ ಅಂತ ಒಂದು ಕನ್ವಿನ್ಸ್ ಮಾಡಲಿಕ್ಕೆ ಈ ಒಂದು ವೆನ್ ಯು ಆರ್ ಓಲ್ಡ್ ಪದ್ಯದ ಮೂಲಕ ಕವಿ ಆ, ಕ- ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳೇ, ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ.